ಇವನ ರಕ್ತದ ಒಳಗಿದೆ ಕೆಟ್ಟತನ. ಗೌಡ್ರ ನಮಸ್ಕಾರ. ಸರ್ ನಮಸ್ಕಾರ ಸರ್. ನಮಸ್ತೆ, ಆರಾಮಿದ್ದೀರಾ? ಆರಾಮಿದೀವಿ ಸರ್. ಓಕೆ ಓಕೆ ಸರ್. ಈಗ ಈ ಸೌಜನ್ಯ ಪ್ರಕರಣದಲ್ಲಿ ಏನು PSI ಯೋಗೀಶ್ ಕುಮಾರ್ ಏನು IO ಏನಿದ್ರಲ್ವ ಸರ್, ಸರ್ ಅವಾಗ ಏನ್ ಬರೀ ಎರಡು ದಿನ ಕೆಲಸ ಮಾಡಿ ನಾನು ಆಮೇಲೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ದ ಪವರ್ ಟಿವಿಯಲ್ಲಿ. ಆ 2 ದಿನದಲ್ಲಿ ಬೇಜಾನ್ ಕೆಲಸ ಮಾಡ್ಬೋದಾಯ್ತಲ್ಲ ಸರ್? ಇಲ್ಲ, ಅದು 2 ದಿವಸ ಕೆಲಸ ಮಾಡಿದಾರೋ ಅಥವಾ ಅದು ಹಿಂದ್ಗಡೆ ಯಾರ್ಯಾರು ಕೆಲಸ ಮಾಡಿದಾರೋ ಅನ್ನೋದು ಇಲ್ಲಿ ಮುಖ್ಯ ಬರಲ್ಲ. ಆ ಪ್ರಕರಣದಲ್ಲಿ ಆ ಒಂದು ಪ್ರಕರಣ ಸೌಜನ್ಯ ಪ್ರಕರಣ ಆದಂತಹ ಸಂದರ್ಭದಲ್ಲಿ ಒಟ್ಟು ಯೋಗೀಶ್ ಕುಮಾರ್ ಅವರೇ ಇದ್ದಿದ್ದು. ಒಂದು ಇವರು ಅದಕ್ಕಿಂತ ಮುಂಚಿತವಾಗಿ ಈ ಏನು ಯೋಗೀಶ್ ಕುಮಾರ್ ಏನು PSI ಯೋಗೀಶ್ ಕುಮಾರ್ ಅವರು ಇದಾರಲ್ವಾ, ಇವರು ಏನು ಬೆಂಗಳೂರಲ್ಲಿ ಒಂದು ದರೋಡೆ ಪ್ರಕರಣ ನಡೆಯುತ್ತೆ, ಅದರಲ್ಲಿ ಇವರು ಕೂಡ ಭಾಗಿಯಾಗಿರ್ತಾರೆ. ಸರ್ ಎಷ್ಟರಲ್ಲಿ ಸರ್ ಇದು? ಸರ್ ಇದು ಸರಳವಾಗಿ ಹೇಳೋದಂತಂದ್ರೆ ಜೀವನ್ ಕುಮಾರ್ ಹಾಗೂ ಇತರರ ಜೊತೆ ಸೇರಿ, ಅಂದ್ರೆ ಯೋಗೀಶ್ ಕುಮಾರ್ ಮತ್ತು ಇತರರ ಜೊತೆ ಸೇರಿ ಒಂದು ಹಣ ಹಂಚಿಕೆ ಆರೋಪ ಇರುತ್ತೆ ಮತ್ತು ಅಪಹರಣ ಮತ್ತು ದರೋಡೆ ಪ್ರಕರಣ ಇವ್ರ ಮೇಲೆ ಕೇಸು ದಾಖಲಾಗುವಂತದ್ದು. ಟೋಟಲ್ ಏನು ಅಂತಂದ್ರೆ ಒಂದನೇದಾಗಿ ಏನ್ ಮಾಡ್ತಾರೆ ಅಂದ್ರೆ ಇದು ಒಂದು ಪೂರ್ವಯೋಜಿತ ಕಾರ್ಯವನ್ನ ಇವರು ಒಂದಿಷ್ಟು ರೆಡಿ ಮಾಡ್ಕೊಂಡಿರ್ತಾರೆ. ಇವ್ರು ಕ್ರೈಮ್ಗೆ ಮೊದಲು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಬೆಂಗಳೂರಿನಲ್ಲಿ ಒಂದು ಗುಂಪು ರೂಪುಗೊಳ್ಳುತ್ತೆ. ಅದು ಅದರಲ್ಲಿ ಪೊಲೀಸ್ ಸಿಬ್ಬಂದಿನೂ ಇರ್ತಾರೆ ಮತ್ತು ಅಪರಾಧಿ ಸಂಪರ್ಕಗಳು ಕೂಡ ಇರ್ತವೆ. ನಂತರದಲ್ಲಿ ಏನಾಗುತ್ತೆ ಅಂದ್ರೆ ಘಟನೆ ಯಾವ ದಿನ ನಡೆಯುತ್ತೆ, ಎಲ್ಲಿ ಇರುತ್ತೆ, ಏನ್ ನಡೆಯುತ್ತೆ ಎನ್ನುವಂಥದ್ದು ಎಲ್ಲಾ ಕೂಡ ಮಾಹಿತಿ ಅವರಿಗೆ ಗೊತ್ತಿರುತ್ತೆ. ಎರಡನೇದಾಗಿ ಏನ್ ಮಾಡ್ತಾರೆ, ಅವರು ಒಂದು ಘಟನೆ ದಿವಸ ಒಂದು ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಬಳಿ ಏನು ಇಬ್ರು ವ್ಯಾಪಾರಿಗಳೇನಿರ್ತಾರೆ ಅವರನ್ನ ತಡೆದು ಬಲವಂತವಾಗಿ ವಾಹನಕ್ಕೆ ಹತ್ತಿಸ್ತಾರೆ. ಯಾರು? ಜೀವನ್ ಕುಮಾರ್, ಯೋಗೀಶ್ ಕುಮಾರ್ ಮತ್ತು ಇನ್ನು ಇತರರು. ಆಮೇಲೆ ಅವರನ್ನ ಆ ವ್ಯಾಪಾರಿಗಳನ್ನ ಅಪಹರಣ ಮಾಡ್ತಾರೆ. ಅಪಹರಣ ಮಾಡ್ಬಿಟ್ಟು ಬೆದರಿಕೆ ಒಡ್ತಾರೆ. ಆಮೇಲೆ ಬೆದರಿಕೆ ಒಡ್ಡಿ ಅವರನ್ನ ಬೇರೆ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಇದು ಪೊಲೀಸ್ ರೇಡ್ ಅಂತ ಹೇಳಿ ನಂಬಿಸ್ತಾರೆ ಅವ್ರನ್ನ. ಇದು ನಾವು ಮಾಡ್ತಾ ಇರೋದು ನಿಮ್ಮನ್ನ ಪೊಲೀಸ್ ರೇಡ್ ಅಂತ ಹೇಳಿ, ಅವ್ರು ಮಾಡ್ತಾ ಇರೋದು ಅಪಹರಣ ಮತ್ತು ಅವರಿಗೆ ಬೆದರಿಕೆ ಹಾಕುವಂತದ್ದು. ಬಟ್ ಆ ವ್ಯಾಪಾರಿಗಳಿಗೆ ಹೇಳುವಂತದ್ದು ಏನಂತ ಹೇಳ್ತಾರೆ ಅಂತಂದ್ರೆ ನಾವು ಒಂದು ಪೊಲೀಸ್ ರೇಡ್ ಮಾಡ್ತಾ ಇದೀವಿ ಅಂತ ಹೇಳಿ ಆ ವ್ಯಾಪಾರಿಗಳಿಗೆ ಹೆದರಿಸ್ತಾರೆ. ಹೆದರಿಸಿಬಿಟ್ಟು ಆ ಇಬ್ಬರು ವ್ಯಾಪಾರಿಗಳ ಹತ್ರ ದರೋಡೆಯನ್ನ ಮಾಡ್ತಾರೆ. ಸುಮಾರು 26.5 ಲಕ್ಷ ಹಣ ಅವರ ಹತ್ರ ಕಿತ್ಕೊಳ್ತಾರೆ, ದರೋಡೆ ಮಾಡ್ತಾರೆ. 26.5 ಲಕ್ಷ ಹಗಲು ಹೊತ್ತಲ್ಲೇ ದರೋಡೆ ಮಾಡ್ತಾರೆ. ಈ ಘಟನೆ ನಂತರ ಏನ್ ಮಾಡ್ತಾರೆ ಅಂದ್ರೆ ಆರೋಪಿಗಳು ಏನ್ ಮಾಡ್ತಾರೆ, ಅವರನ್ನ ಮೇಲಧಿಕಾರಿಗಳಿಗೆ ಭೇಟಿ ಆಗುವಂತಹ ಕೆಲಸನೂ ನಡೆಯುತ್ತೆ. ಯಾಕಂದ್ರೆ ಇವರಿಗೆ ಒಂದಿಷ್ಟು ಅನುಮಾನ ಬಂದಿರುತ್ತೆ. ಅನುಮಾನ ಬಂದಂತಹ ಕಾರಣಕ್ಕೆ ಏನ್ ಮಾಡ್ತಾರೆ, ಮೇಲಧಿಕಾರಿಗಳನ್ನ ಭೇಟಿ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಹಣ ಹಂಚಿಕೆಯನ್ನು ಕೂಡ ಮಾಡ್ಕೊಳ್ತಾರೆ. ಇದರಲ್ಲಿ PSI ಯೋಗೀಶ್ ಕುಮಾರ್ಗೆ ಆರೋಪ ಇರುವಂತದ್ದು ಏನು ಅಂತಂದ್ರೆ ನನಗೆ 8 ಲಕ್ಷ ಆತ ತಗೊಂಡಿದ್ದಾನೆ, ಆ 26.5 ಲಕ್ಷ ಹಣದಲ್ಲಿ 8 ಲಕ್ಷ ತಗೊಂಡಿದ್ದಾನೆ ಅನ್ನುವಂತಹದ್ದು PSI ಯೋಗೀಶ್ ಕುಮಾರ್ ಅವರು ತಗೊಂಡಿದ್ದಾರೆ ಅನ್ನುವಂತಹದ್ದು ಆರೋಪ. ಈ ಒಟ್ಟಾರೆ ಪ್ರಕರಣ, ಈ ವ್ಯಾಪಾರಿಗಳನ್ನ ಅಪಹರಣ ಮಾಡಿ ಮತ್ತು ದರೋಡೆ ಮಾಡಿರ್ತಕ್ಕಂತಹ ಪ್ರಕರಣ ಹೊರಬಂದದ್ದು ಹೆಂಗೆ ಅಂತಂದ್ರೆ, ಈ ಅನ್ಯಾಯಕ್ಕೆ ಒಳಗಾದಂತಹ ಪೀಡಿತರು ಅಥವಾ ಇವರು ನ್ಯಾಯ ಬೇಕು ಅಂತ ಹೇಳ್ತಕ್ಕಂತಹ ಇವರು ಅರ್ಜಿದಾರರು ಏನಿದ್ದಾರೆ, ಇವರು ದೂರನ್ನ ನೀಡ್ತಾರೆ. ಆ ದೂರನ್ನ ನೀಡುವುದರ ಮುಖಾಂತರವಾಗಿ ಈ ಅಪಹರಣ ಮತ್ತು ದರೋಡೆ ಪ್ರಕರಣ ಬೆಳಕಿಗೆ ಬರುತ್ತೆ. ಆ ದರೋಡೆ ಮತ್ತು ಬೆದರಿಕೆ ಮತ್ತು ಅಪಹರಣ ಪ್ರಕರಣವನ್ನ ಯಾರು ಮಾಡಿರ್ತಾರೆ ಅಂತಂದ್ರೆ ಸ್ವತಃ ಪೊಲೀಸ್ ಇನ್ಸ್ಪೆಕ್ಟರ್ಗಳೇ ಮಾಡ್ತಾರೆ. ಅಲ್ಲ ಸರ್, ಅದೇನಂತಾರಲ್ಲ ಒಲನೆ ಎದ್ದು ಬೇಲಿನೇ ಒಲ ಮೇದಂಗ ಆಯ್ತಲ್ಲ ಸರ್ ಇದ್ರಲ್ಲಿ? ಹೌದು ಸರ್, ಹೌದು. ಸೌಜನ್ಯ ಪ್ರಕರಣ ಆದ್ಮೇಲೆ ಸೌಜನ್ಯ ಪ್ರಕರಣಕ್ಕಿಂತ ಮುಂಚಿತವಾಗಿ? ಇಲ್ಲ, ಅದಕ್ಕಿಂತ ಮುಂಚಿತವಾಗಿ ಸರ್. ಇದು ಸೌಜನ್ಯ ಪ್ರಕರಣ ಮುಂಚಿತವಾಗಿ. ಸೌಜನ್ಯ ಪ್ರಕರಣ ಮುಂಚಿತವಾಗಿ ಸಬ್ ಇನ್ಸ್ಪೆಕ್ಟರ್ ಜೀವನ್ ಕುಮಾರ್ ಅವರ ಬಂಧನ ಆಗ್ತತೆ. ತದನಂತರ ಇತರ ಆರೋಪಿಗಳನ್ನು ಕೂಡ ಈ ಪ್ರಕರಣದಲ್ಲಿ ಬಂಧಿಸಲಾಗುತ್ತೆ. ಇದರಲ್ಲಿ ಇವರು ಏನ್ ಹೇಳ್ತಾರೆ ಅಂತಂದ್ರೆ, ಯೋಗೀಶ್ ನಾಯ್ಕ್ ಪ್ರತಿಕ್ರಿಯೆ ಏನಿತ್ತು ಅಂತಂದ್ರೆ, ನಾನು ಕರ್ತವ್ಯಕ್ಕೆ ಹಾಜರಾಗ್ಲಿಲ್ಲ ಅಂತ ಹೇಳಿ ಹೇಳ್ತಾರೆ. ನಾವು ಕೆಲವು ಸಮಯಗಳ ನಂತರ ಕೆಲವು ದಿನ ಇವರು ಕಾಣೆಯಾಗಿರ್ತಾರೆ. ಅಂದ್ರೆ ಇವರು ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ. ಇವರು ನ್ಯಾಯಾಲಯಕ್ಕೆ ಹೋಗಿ ಮುಂಗಡವಾಗಿ ಜಾಮೀನು ಕೂಡ ಪಡೆದುಕೊಳ್ತಾರೆ. ಇದರಲ್ಲಿ ಈ ಕೇಸಲ್ಲಿ ನ್ಯಾಯಾಲಯಕ್ಕೆ ಹೋಗಿ ಮುಂಗಡ ಜಾಮೀನು ಕೂಡ ಪಡೆದುಕೊಳ್ತಾರೆ.
ತದನಂತರವಾಗಿ ಏನ್ ಇಲಾಖೆ ಕ್ರಮ ಜರುಗಿಸ್ಬೇಕಲ್ವಾ, ಇಲಾಖೆ ಒಂದು ಕ್ರಮ ಜರುಗಿಸುತ್ತೆ. ಪೊಲೀಸ್ ಇಲಾಖೆ ಯೋಗೀಶ್ ಕುಮಾರ್ ನಾಯಕ್ ಅವರನ್ನ ಅಮಾನತು ಮಾಡುತ್ತೆ. ಇದರಲ್ಲಿ ಈ ಕೇಸಲ್ಲಿ ಅಮಾನತು ಮಾಡುತ್ತೆ. ಕೇಸಿಂದ ಡಿಸ್ಮಿಸ್ ಅಂದ್ರೆ ಅವಯ್ಯ ಇಲ್ಲ ಅಂತ ಹೇಳಿ. ಹೌದು ಸರ್, ಹೌದು, ಅಮಾನತು ಮಾಡುತ್ತೆ. ಯೋಗೀಶ್ ಕುಮಾರ್ ನಾಯಕ್ ಅವರನ್ನ ಅಮಾನತು ಮಾಡುತ್ತೆ. ಅಂತಿಮ ಸ್ಥಿತಿ ಏನು ಅಂತಂದ್ರೆ, ಇದು ಅಪಹರಣೆ ಮಾಡಿದ್ದು ಮತ್ತು ದರೋಡೆ ಪ್ರಕರಣ, ಪೊಲೀಸ್ ಸಿಬ್ಬಂದಿ ಭಾಗವಹಿಸಿದ್ದಂತಹ ಆರೋಪ, ಇದರಲ್ಲಿ ಬಂಧನ ಆಗಿರ್ತಕ್ಕಂಥದ್ದು ಮತ್ತು ಯೋಗೀಶ್ ನಾಯಕ್ ವಿರುದ್ಧ ಪ್ರಬಲವಾಗಿ ಆರೋಪ ಕೇಳಿ ಬಂದಿರತಕ್ಕಂಥದ್ದು ಮತ್ತು ಜಾಮೀನು ಕೂಡ ಅಮಾನತು ಆಗ್ತಕ್ಕಂಥದ್ದು. ಇದು ಏನು ಅಂತಂದ್ರೆ, ಇವರು ಜೀವನ್ ಕುಮಾರ್, ಯೋಗೀಶ್ ಕುಮಾರ್ ನಾಯಕ್ ಇವ್ರು ಏನಂತಂದ್ರೆ ಅಪಹರಣ ಮಾಡಿ, ದರೋಡೆ ಮಾಡಿ, ಬೆದರಿಕೆ ಹಾಕಿ ದರೋಡೆ ಮಾಡಿರ್ತಕ್ಕಂತಹ ಪ್ರಕರಣ ಇದು. ಇದರಲ್ಲಿ ಯೋಗೀಶ್ ನಾಯಕ್ ಕೂಡ ಇದ್ದ. ಅಂದ್ರೆ ಇವ್ರು ರೈತರಿಗಲ್ಲ ಸರ್ ಇದು ಮಾಡಿರೋದು, ಅದು ಅಡಿಕೆ ವ್ಯಾಪಾರಿಗಳಂತ ಕೇಳ್ಪಟ್ಟೆ ನಾನು. ಹೌದು. ಅಲ್ಲ, ಇಂತಹ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಇಂದ ಇವ್ರನ್ನ ಅಮಾನತು ಮಾಡೋದಲ್ಲ, ಸಾಧ್ಯವಾದ್ರೆ ಇಂಥವ್ರನ್ನ ವಜಾ ಮಾಡಬೇಕಾಗುತ್ತೆ. ಇಂಥವ್ರಿಂದ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆನಾ, ಅಥವಾ ಪಾರದರ್ಶಕವಾಗಿ ಪೂರ್ತಿಯಾಗಿ ಒಂದಿಷ್ಟು 100% ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇದೆನಾ? ಇವರೇ ಹೋಗಿ ದರೋಡೆ ಮಾಡಿ, ಅಪಹರಣ ಮಾಡಿ, ಕಿಡ್ನಾಪ್ ಮಾಡಿ, ಬೆದರಿಕೆ ಹಾಕಿ ದರೋಡೆ ಮಾಡ್ತಾರೆ ಅಂತಂದ್ರೆ ಇಂಥವರಿಂದ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯನಾ? ಅಲ್ಲ ನೋಡಿ ಸರ್, ಮೊನ್ನೆ ನಾನೊಂದು ಪವರ್ ಟಿವಿಯಲ್ಲಿ ನ್ಯೂಸ್ ಬರ್ತಾ ಇತ್ತು. ಅಂದ್ರೆ ಒಂದ್ 2 ವರ್ಷದ ಹಿಂದೆ ಇರಬಹುದು ಅದು. ಮಹೇಶ್ ಶೆಟ್ಟಿನ ಮತ್ತೀಗ ಯೋಗೇಶ್ ಅವ್ರನ್ನ ಫೋನ್ ಮುಖಾಂತರ ಜೂಮ್ ಮೀಟಿಂಗ್ ಅಟೆಂಡ್ ಆಗಿರ್ತಕ್ಕಂಥ ಎಲ್ಲ ನೋಡಿದೆ. ನಾನು ಆ ವಿಡಿಯೋ ನೋಡಿದೆ ಸರ್. ನಾನು ಇದ್ದಿದ್ದೆ 2 ದಿನ. ನಾನು ಸರ್ ಈ ಪೋಸ್ಟ್ ಮಾರ್ಟಮ್ ಮಾಡಕ್ಕೆ 2-3 ದಿನ ಬೇಕಾಗಿಲ್ಲ, ಅವತ್ತಿನ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ. ಅಲ್ಲಿ ಏನು ರಿಪೋರ್ಟ್ ಸಿಗುತ್ತಾ, ಆ ರಿಪೋರ್ಟ್ ಎಲ್ಲ ತಗೊಂಡೋಗಿ ಬೆಂಗಳೂರಿಗೆ ಕಳಿಸುವಂತ ಕೆಲಸ ಮಾಡ್ಬೋದಾಗಿತ್ತು. ಅದನ್ನು ಮಾಡಿಲ್ಲ. ಮತ್ತೆ ಅವ್ರು ಅದೇ ಟೆನ್ಷನ್ ಇರ್ತಕ್ಕಂಥದ್ದು. ಒಂದ್ ನಿಮಿಷ, ಯೋಗೀಶ್ ಕುಮಾರ್ ನಾಯಕ್ SI ಆಗಿ ಈಗ ಹಲವಾರು ವರ್ಷಗಳು ಆತನಿಗೆ ಒಂದಿಷ್ಟು ಸರ್ವಿಸ್ ಇದೆ. ಹೌದಾ ಸರ್? ಗಿರೀಶ್ ಮಟ್ಟಣ್ಣ ಅವರು ಪೊಲೀಸ್ ಅಂದ್ರೆ ಮಾಜಿ ಪೊಲೀಸ್ ಅಧಿಕಾರಿಗಳು. ಅವರಿಗೆ ಇನ್ನ ಸರ್ವಿಸ್ ಇರ್ಲಿಲ್ಲ, ಏನು ಇರ್ಲಿಲ್ಲ. ರೇಪ್ ಅಂಡ್ ಮರ್ಡರ್ ಆಗಿರ್ತಕ್ಕಂಥದ್ದನ್ನ ಬರೀ 6 ತಾಸಿನ ಒಳಗಡೆ ಆ ಆರೋಪಿಯನ್ನ ಕಂಡು ಹಿಡಿದು ಅವರನ್ನ ಜೈಲಿಗೆ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಇವ್ರಿಗೆ ಸರ್ವಿಸ್ ಇದ್ರು ಕೂಡ ಇವರು ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಏನು ಇವ್ರನ್ನ ತನಿಖೆಯನ್ನ ಮಾಡ್ಲಿಕ್ಕೂ ಆಗ್ಲಿಲ್ಲ ಇವರಿಗೆ. ಅದು ವೆಜಿನಲ್ ಸ್ವಾಬನ್ನು ಕೂಡ ಅವರಿಗೆ ಕಳಿಸ್ಲಿಕ್ಕೆ ಆಗ್ಲಿಲ್ಲ. ಮೊದಲ ಹಂತದಲ್ಲೇ ಇವರು ಎಲ್ಲವನ್ನೂ ಕೂಡ ಸಾಕ್ಷಿ ನಾಶವನ್ನ ಮಾಡ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ. ಅದು ಜನರ ಒತ್ತಾಯ ಜಾಸ್ತಿ ಆದ್ಮೇಲೆ ಇದು CBIಗೆ ಹೋಗುತ್ತೆ ಅಲ್ವಾ ಸರ್? ಹೌದೌದು. ಅಲ್ವಾ ಸರ್, ಇನ್ನೇನಂದ್ರೆ ಇವರಿಗೆಲ್ಲ ಅದೊಂದು ಕಾಮನ್ ಆಗ್ಬಿಟ್ಟೆ ಸರ್. ಅಲ್ಲಿ ಧರ್ಮಸ್ಥಳದಲ್ಲಿ ಏನೊಂದು ಅತ್ಯಾಚಾರ ಆದ್ರೆ ಸಮೇತ ಕಾಮನ್ ಆಗ್ಬಿಟ್ಟಿತ್ತು. ಆದ್ರೆ ಸೌಜನ್ಯ ಅವ್ರು ಇದ್ದದ್ದು 2 ದಿವಸ ಆಗಿರ್ಬೋದು. ಈಗ ಅವರ ಮೃತದೇಹ ದಿನ ಪತ್ತೆ ಆಗುತ್ತೆ. ಆಗ ಈ ಪ್ರಕರಣದ ತನಿಖಾಧಿಕಾರಿ ಯಾರಿದ್ರು ಅಂದ್ರೆ ಯೋಗೀಶ್ ಕುಮಾರ್ ನಾಯಕ್ ಅವರೇ ಇದ್ರು. ಹೌದಲ್ವಾ? ಏನಂತ ಅಂದ್ರೆ ಆರೋಪ ಸತ್ಯವನ್ನ ಮುಚ್ಚಿರ್ತಕ್ಕಂತ ಕೆಲಸ ಮಾಡಿದ್ರು. CCTV ಸಂಗ್ರಹಿಸಬೇಕಾಗಿತ್ತು, CCTV ಸಂಗ್ರಹಿಸಲಿಲ್ಲ. ಮೊಬೈಲ್ ಡೇಟಾ ಕಳೆದು ಹೋಯ್ತು. ಮಳೆಯಲ್ಲಿದ್ದಿರ್ತಕ್ಕಂತ ಬ್ಯಾಗು ಒಣಗಿತ್ತು. ಮಳೆಯಲ್ಲಿ ನೆಂದಿರ್ಬೇಕಾಗಿತ್ತಲ್ವಾ, ಬಟ್ ಆದ್ರೂ ಒಣಗಿತ್ತು. ಅಂದ್ರೆ ಆ ಪ್ಲೇಸ್ ಅಲ್ಲ, ಆ ಪ್ಲೇಸೇ ಬೇರೆ ಅಂತ ಅರ್ಥ. ಅಂದ್ರೆ ತಂದು ಹಾಕಿರೋದು ಅಂತ. ಆ ಪ್ಲೇಸ್ ಅಲ್ಲಿ ಘಟನೆನೂ ನಡೆದಿಲ್ಲ. ಮಳೆಯಲ್ಲಿ ಬ್ಯಾಗ್ ಇದ್ದಪ್ಪ ಅಂತಂದ್ರೆ ಒಣಗ್ಬೇಕಾಗಿತ್ತದು. ಅಲ್ಲಲ್ಲ, ಸಾರಿ, ಬ್ಯಾಗ್ ಇತ್ತಂದ್ರೆ ಒದ್ದೆ ಆಗಿರ್ಬೇಕಾಗಿತ್ತು. ಆ ಬ್ಯಾಗು ಒಣಗಿದೆ ಅಂತಂದ್ರೆ ಅದ್ರ ಅರ್ಥ ಏನು ಅಂತಂದ್ರೆ ಆ ಘಟನೆ ಆ ಸ್ಥಳದಲ್ಲಿ ನಡೆದಿಲ್ಲ. ಆ ಬ್ಯಾಗ್ ಇದ್ದಿದ್ದೇ ಬೇರೆ ಕಡೆ, ಇವು ತಂದು ಹಾಕಿದ್ದಾರೆ, ಸತ್ಯವನ್ನು ಮುಚ್ಚಿಟ್ಟಿರ್ತಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಈ ಸಾಕ್ಷ್ಯಗಳಲ್ಲಿ ಗೊಂದಲಗಳು ಕೂಡ ಇದು ಮೊದಲನೇದಾಗಿ. ಈ ಫೊರೆನ್ಸಿಕ್ ಸಾಕ್ಷ್ಯ 10 ದಿನಗಳ ನಂತರ ಕಳಿಸಿದ್ರು. DNA ನಾಶ ಆಯ್ತು. 8 ದಿನ. ಈ ಸಾಕ್ಷಿಗಳು ಒಂದೊಂದಾಗಿ ಅನುಮಾನಾಸ್ಪದವಾಗಿ ಸಾವುಗಳಾದವು. ತನಿಖೆ ವಿಫಲ ಆಯ್ತು. ಮೇನ್ DNA ಪ್ರೊಫೈಲ್ಗೆ ಯೂಸ್ ಆಗುವಂತದ್ದು ಅದನ್ನೇ ಮಿಸ್ ಮಾಡಿರಲ್ಲ ಸರ್ ಇವರು. ಸರ್ ಇನ್ನೊಂದೇನ್ ಗೊತ್ತಾ, ಅದಾದ ನಂತರ 2020ರಲ್ಲಿ ಅದೇ ಅಧಿಕಾರಿ ಮತ್ತೊಂದು ಕ್ರೈಮ್ ನಡೆಸ್ತಾನೆ ಸರ್. ಯಾರು? ಅದೇ ಯೋಗೇಶ್? ಸರ್ ಹೌದು. ಅದೇ ಈಗ ಹೇಳಿದ್ನಲ್ಲ ನಿಮಗೆ, ಅದ್ರದ್ದೇ ನಾನು ಹೇಳಿದ್ದು ನಿಮಗೆ.
ಹ್ಮ್ ಹ್ಮ್ ಹಾ ಆಕ್ಚುಲಿ ಈ ಕೇಸ್ ಆದ್ಮೇಲೆ ಮಾಡಿರ್ತಕ್ಕಂಥದ್ದು. ಹ್ಮ್ ಈ ನ್ಯಾಯ ಸಿಗ್ತಕ್ಕಂಥದ್ದು ಮರೀಚಿಕೆ ಆಗ್ಬಿಟ್ಟಿದೆ. ಈಗ ಜನರೇ ನ್ಯಾಯ ಪಡ್ಕೋಬೇಕಾಗಿದೆ ಇವತ್ತಿನ ದಿನಮಾನಗಳಲ್ಲಿ. ಇಲ್ಲ ರೀ, ನಾನು ಪವರ್ ಟಿವಿ ನೋಡ್ದಲ್ಲ, ಈ ವಯ ಭಾರಿ ಸತ್ಯ ಹೇಳ್ತಿದ್ದಂಗಿದಾನೆ ಅನ್ಕೊಂಡೆ ನಾನು. ನಮ್ಮ ಮಹೇಶ್ ಶೆಟ್ಟಿ ಅವರೇ ಸುಳ್ಳು ಹೇಳ್ತಿದಾರೆ ಅನ್ಕೊಂಡಿದ್ದೆ. ಬಟ್ ಇವಾಗೆಲ್ಲ ಗೊತ್ತಾಗ್ತಿದೆ ಈ ವೈನ್ ಆಟ ಏನಂತೇಳಿ. ಏನು ಅಂತಂದ್ರೆ ಸುಳ್ಳನ್ನೇ ಸತ್ಯ ಅಂತ ನಂಬಿಸ್ಬಿಡ್ತಾರೆ. ಹ್ಮ್ 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 ಸುಳ್ಳನ್ನೇ ಸತ್ಯ, ಇದು ಸತ್ಯ, ನೀವು ಸುಳ್ಳು ಅವ್ರು ಏನ್ ಸುಳ್ಳು ಹೇಳಿದ್ರು ಅದು ಸತ್ಯ ಅಂತಾನೆ ನಂಬ್ಕೋಬೇಕು. ಹ್ಮ್ 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 ಹಂಗ್ ಸುಳ್ಳನ್ನೇ ಸತ್ಯ ಅಂತ ನಂಬಿಸ್ಬಿಟ್ಟಿದ್ದಾರೆ. ಬ್ರಿಟಿಷರ ಒಡೆದಾಳೋ ನೀತಿ ಅವೆಲ್ಲ ಯೂಸ್ ಮಾಡಿದ್ದಾರೆ. 40 ವರ್ಷ 50 ವರ್ಷ ಆದ್ಮೇಲೆ ನಾವು ಹೆಂಗೆ ಬಚಾವ್ ಆಗಬೇಕು ಅನ್ನೋದನ್ನು ಮಾಡಿದ್ದಾರೆ ಅವರು. ಅದಕ್ಕೆ ಬೇಕಾಗಿರ್ತಕ್ಕಂತ ಹಣ ಸಂಗ್ರಹಣೆ ಆಗಿದೆ ಅವ್ರ ಹತ್ರ. ಅದಕ್ಕೆ ಬೇಕಾಗಿರ್ತಕ್ಕಂತ ಪವರ್ ಎಲ್ಲವೂ ಸಂಗ್ರಹಣೆ ಆಗಿದೆ. 5 ಬೆರಳಲ್ಲಿ 5 ಶಕ್ತಿಗಳು ಅಂತಾರಲ್ಲ, ಹಂಗೆ 5 ಶಕ್ತಿಗಳನ್ನ ಇಟ್ಕೊಂಡು ಇವರು ದುಷ್ಟ ಶಕ್ತಿಗಳಿಂದ ಆಟ ಆಡ್ತಾ ಇದ್ದಾರೆ. ಆದ್ರೂ ಒಂದು ಶಕ್ತಿ ಈ 5 ಶಕ್ತಿಗಳನ್ನ ಒಡೆದೋಡಿಸ್ತಾ ಇದೆ ಅಂತಂದ್ರೆ ಅದು ತಾಕತ್ತಲ್ವೇನ್ರಿ? ಹೌದು ಸರ್, ಹೌದೌದೌದು. ಹೌದು ಸರ್, ಸತ್ಯ ಇದೆ. ಬರುತ್ತೆ. ಈಗ ಏನಂತಂದ್ರೆ, ಈಗ ಸೌಜನ್ಯ ಮರ್ಡರ್ ಆಗಕ್ಕಿಂತ ಮುಂಚಿತವಾಗಿನೇ 40 ವರ್ಷದ ಹಿಂದೆನೆ ಎಷ್ಟೊಂದು ರೇಪ್ ಅಂಡ್ ಮರ್ಡರ್ಸ್ ಗಳಾಗಿದ್ದಾವೆ. ಹೌದೌದು. ಅವು ಯಾರಿಗೂ ಗೊತ್ತಾಗಿಲ್ಲ, ಇದನ್ನು ಗೊತ್ತಾಗಲ್ಲ ಅಂತ ಸುಮ್ನೆ ಇದ್ದಾರೆ. ಹೌದೌದು, ಹಂಗ ಅನ್ಕೊಂಡಿರೋದು ಅವರು. ಇದನ್ನು ಗೊತ್ತಾಗಲ್ಲ ಅಂತ ಸುಮ್ನೆ ಆಗಿದ್ರೆ. ಬಟ್ ಆದ್ರೆ ಇದು ಹೆಂಗಂತಂದ್ರೆ ಪ್ರಕೃತಿ ವಿರುದ್ಧ ಆಟ ಆಡಕ್ ಹೋದಪ್ಪ ಅಂತಂದ್ರೆ ಕೊನೆಗೆ ಅವರೇ ಹಾಳಾಗೋದು. ಹೌದು ಸರ್, ಹೌದು. ಹಂಗಾಗಿ ನೋಡಿ, ಪಬ್ಲಿಕ್ ಡೊಮೇನ್ ಅಲ್ಲಿ ಬರ್ತಕ್ಕಂತ ವಿಚಾರ, ಸೌಜನ್ಯ ಏನು ಬಿದ್ದಿತ್ತಲ್ಲ ಸರ್ ಆ ಪ್ಲೇಸ್, ಆ ಪ್ಲೇಸ್ ಗಿಂತ ಒಂದು 100 ಮೀಟರ್ 200 ಮೀಟರ್ ಆಜುಬಾಜು ಇರತಕ್ಕಂತ ಆಸ್ಪತ್ರೆ, ಅದೇನು ಪ್ರಕೃತಿ ಚಿಕಿತ್ಸಾಲಯ ಇದೆಯಲ್ಲ ಸರ್, ಶಾಂತಿವನ. ಶಾಂತಿವನ. ಅದೇ ಶಾಂತಿವನದಲ್ಲಿ ಅಡ್ಮಿಟ್ ಆಗಿದ್ದಾನೆ ಸರ್. ಧರ್ಮಸ್ಥಳದ ನಕಲಿ ದೇವಮಾನವ ಅವ್ನು ಯಾವನೋ ಗೊತ್ತಿಲ್ಲ, ಒಟ್ಟು ಅದ್ರಲ್ಲೇ ಅಡ್ಮಿಟ್ ಆಗಿದ್ದಾನೆ ಸರ್ ಅವನು. ಇದೆಲ್ಲ ಸೌಜನ್ಯ ಶಾಪ ಬಿಟ್ಟು ಬರಕಿಲ್ಲ ಸರ್. ನನಗೊಂದು ಅನುಮಾನ ಸರ್, ಯಾಕಂದ್ರೆ ಅವರ ಎತ್ತ ತಾಯಿಯನ್ನೇ ಆಕ್ಸಿಡೆಂಟ್ ಮಾಡಿ ಸಾಯಿಸಿರ್ತಕ್ಕಂಥದ್ದು ಅವ್ರ ಫ್ಯಾಮಿಲಿ ಅವರಂತೆ. ಅದು ಸತ್ಯನ ಸುಳ್ಳು ಗೊತ್ತಿಲ್ಲ, ಬಟ್ ಸುಜಾತಾ ಭಟ್ ಅವ್ರು ಹೇಳಿದ್ರು ನಮಗೆ. ನಿಜನ ಸುಳ್ಳು ನ್ಯಾಚುರಲ್ ಆಗಿ ಎಲ್ಲರಿಗೂ ಗೊತ್ತಿರೋ ಸರ್, ಅದೇ ಊರಿನಲ್ಲಿ ಗೊತ್ತಿರುತ್ತಿಲ್ಲ, ಪೊಲೀಸ್ನವ್ರಿಗೆ ಗೊತ್ತಿರುತ್ತೆ ಅಂದ್ಕ ಏನಾಗಿದೆ ಏನ್ ಬಿಟ್ಟಿದೆ ಎಂಬುದು ಡೌಟ್ ಅಷ್ಟೇ ನಮಗೆ. ನಾವ್ ಈ ತರ ಮಾಡ್ಯಾರ ಅಂತ ಹೇಳಿಲ್ಲ. ಬಟ್ ಈಗ ಧರ್ಮಾಧಿಕಾರಿ ಸ್ಥಾನಕ್ಕೆ ಏನಾದ್ರು ಅಡ್ಡ ಬರ್ತಾರೆ ಇವ್ರು ಅಂತ ಹೇಳಿ, ಮತ್ತೆ ಈ ಕೇಸಲ್ಲಿ ಅಂಧರಾಗೋದಂತ ಗ್ಯಾರಂಟಿ ಅಂತ ಹೇಳಿ ಏನಾದ್ರೂ ಇವ್ರನ್ನ ಮುಗಿಸುವಂತ ಪ್ರಯತ್ನ ಮಾಡ್ತಿದೆ ಸರ್. ನಡೀತಿರ್ಬೋದಲ್ವಾ ಅವರ ಚಿಕ್ಕ ದಣಿಗಳ ಕಡೆಯಿಂದ, ಅವ್ರ ಚಿಕ್ಕ ತಮ್ಮ ಅನ್ಬೇಕ ಏನೋ ಗೊತ್ತಿಲ್ಲ ನನಗೆ, ಆ ಲೋಪರ್ ಅವ್ರ ಕಡೆಯಿಂದ ನಡೀತಕ್ಕಂಥದ್ದು ಮೇಲ್ನೋಟ ಕಾಣ್ತಾ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನೋ ಅನ್ಸಿಕಿದ್ರೆ ಹೇಳ್ತೀರಾ ಸರ್? ಸರ್, ಈಗ ಕೆಲವೊಂದು ಪ್ರಕರಣಗಳನ್ನ ನಾವು ಅಂದ್ರೆ ಈ ದೇಶಾದ್ಯಂತ ಈ ಪ್ರಪಂಚಾದ್ಯಂತ ಕೆಲವೊಂದು ಪ್ರಕರಣಗಳನ್ನ ನೋಡ್ತಾ ಹೋದ್ರೆ ಪಟ್ಟಕ್ಕೆ ಅಥವಾ ಅಧಿಕಾರಕ್ಕೆ ಅಥವಾ ಆಸೆಗೆ ವಿಷ ಹಾಕಿ ಕೊಂದಿರೋದು ಉಂಟು. ಹೌದು. ಆ ಒಂದು ವಿಚಾರವನ್ನ ಇಟ್ಟುಕೊಂಡು ನಾನು ಹೇಳ್ತಾ ಇರೋದು ಏನು ಅಂತಂದ್ರೆ, ಈಗ ಅಧಿಕಾರಕ್ಕೆ ಅಥವಾ ಪಟ್ಟಕ್ಕೆ ಇಲ್ಲಿ ಒಂದು ದುಷ್ಕೃತ್ಯಕ್ಕೆ ಸಂಚು ಮಾಡತಕ್ಕಂತಹ ಕೆಲಸ ಆಗಬಹುದು ಅಥವಾ ಆಗದೇನು ಕೂಡ ಇರಬಹುದು. ಆಗಬಹುದು ಅಥವಾ ಆಗದೇನು ಕೂಡ ಇರಬಹುದು. ಆದ್ರೆ ಇಲ್ಲಿ ಇರ್ತಕ್ಕಂಥವ್ರು ಎಲ್ರೂ ಕೂಡ ದುಷ್ಟರೇ ಇರೋದ್ರಿಂದ ಅವರು ಅನುಭವಿಸ್ಬೇಕು ಸರ್, ಅಷ್ಟೇ ಅಲ್ವಾ? ಅಷ್ಟೇ ಸರ್, ಅವ್ರು ಅನುಭವಿಸ್ಬೇಕಷ್ಟೇ. ಅವ್ರು ಮಾಡಿದ್ದನ್ನೋ ಮಾರಾಯ ಅಂತೇಳಿ ಅವರು ಪಾಪ ಕರ್ಮವನ್ನ ಅವರು ಅನುಭವಿಸ್ಬೇಕಷ್ಟೇ ಸರ್. ಓಕೆ.